ಆ ಸ್ಟೋರಿ ಹೇಳ್ಬೇಕಂತಂದ್ರೆ ಒಂದು ಕಂಡೀಷನ್ ಇದೆ. ಅಂಡ್ ಕಂಡೀಷನ್ ಆಫ್ ಕೋರ್ಸ್ ನಿಮಗೆ ಬೇಕೋ ಬೇಡೋ ನೀವು ಮಾಡ್ಬೋದು, ಹಾಗೇನಿಲ್ಲ. ನಾಟ್ ಹಾರ್ಡ್ ಅಂಡ್ ಫಾಸ್ಟ್ ರೂಲ್, ಮ್ಯಾಂಡೇಟರಿ ಏನಲ್ಲ. ಆದ್ರೆ ಜಸ್ಟ್ ನನ್ನ ಖುಷಿಗೆ ಕ್ವಶನ್ ಕೇಳೋದು, ಇದನ್ನ ಯಾರ್ಯಾರು ಪ್ರಾಕ್ಟೀಸ್ ಮಾಡ್ತೀರಾ ಅವರು ಕೈ ಎತ್ತಿ. ಅಲ್ಲ, ಏನು ಅಂತ ಗೊತ್ತಿಲ್ಲ ಆಗ್ಲೇ ಕೈ ಎತ್ತಾರೆ, ಆಮೇಲೆ ಮಾಡೋದು ಬಿಡೋದು ಗೊತ್ತಿಲ್ಲ. ಓಕೆ. ಓಕೆ. ಒಬ್ರು ಥಮ್ಸ್ ಅಪ್ ಮಾಡ್ತಾರೆ, ಇನ್ನೊಬ್ರು ಥಮ್ಸ್ ಅಪ್ ಮಾಡ್ತಾರೆ. ಓ, ಅವ್ರು ಬಂದಿಲ್ಲ ಅನ್ಕೊಂಡೆ, ಅವ್ರು ಬಂದಿದ್ದಾರೆ. ಓಕೆ ದೇವ್ರೆ. ಅಂಡ್ ಸ್ಟೋರಿ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೋರಿ, ವೆರಿ ನೈಸ್ ಸ್ಟೋರಿ, ವೆರಿ ಬ್ಯೂಟಿಫುಲ್ ಸ್ಟೋರಿ. ಬಟ್ ಡೋಂಟ್ ಎಕ್ಸಾಕ್ಟ್ಲಿ ರಿಲೇಟ್ ಟು ದಟ್ ಸ್ಟೋರಿ. ಆ ಸ್ಟೋರಿಗೆ ಎಕ್ಸಾಕ್ಟ್ ಆಗಿ ರಿಲೇಟ್ ಮಾಡಬೇಡಿ. ಅದು ಯಾವ ಒಂದು ಕಾರಣಕ್ಕೆ ಹೇಳಿದ್ದೀನಿ ಅಂತ ಹೇಳ್ತೀನಿ ಕಥೆನ. ಮತ್ತೆ ಅಂಡ್ ಒನ್ ಮೋರ್ ಥಿಂಗ್ ಇಸ್, ನೀವು ಯಾವ ತರ ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಸಹ ಹೇಳ್ಕೊಡ್ತೀನಿ. ಸೊ ಅದು ಇವನ್ ಇಫ್ ಟುಡೇ ನಿಮ್ಮ ಕಲರ್ ಮೆಡಿಟೇಷನ್ ಸ್ಕಿಪ್ ಆದ್ರೂ ಪರವಾಗಿಲ್ಲ, ಬಟ್ ದಿಸ್ ಸ್ಟೋರಿ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ದೇವ್ರೆ. ಸೊ ವಿಲ್ ಗೋ ಹೆಡ್ ವಿತ್ ದ ಸ್ಟೋರಿ. ಸಿಂಪಲ್ ಅಂಡ್ ಬ್ಯೂಟಿಫುಲ್ ಸ್ಟೋರಿ ಇಟ್ ಇಸ್. ಒಂದು ಊರಲ್ಲಿ ಒಬ್ಬ ಸನ್ಯಾಸಿ ತರ ಬರ್ತಾನೆ, ವಿತ್ ಫುಲ್ಲಿ ರ್ಯಾಗ್ಸ್ ಅಂಡ್ ಎವ್ರಿಥಿಂಗ್. ಒಂದು ಸನ್ಯಾಸಿ ಏನ್ ಗಾರ್ಬ್ ಇರುತ್ತೆ, ಸನ್ಯಾಸಿದು ಏನು ಉಟ್ಕೊಂಡಿರ್ತಾನೆ ಅದು ಹರ್ಕೊಂಡಿರುತ್ತೆ, ಅಲ್ಲಿ 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 ಹರಿದಿರುತ್ತೆ. ಅವನು ಬಂದ್ಬಿಟ್ಟು ಆ ಊರಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಳ್ತಾನೆ. ಎಲ್ಲರೂ ಅನ್ಕೊಳ್ತಾರೆ ಈತ ಯಾರೋ ಭಿಕ್ಷುಕ ಅನ್ಸತ್ತೆ ಅಂತ. ಸೊ ಕೆಲವರು ಎಲ್ಲ ಏನಾದ್ರೂ ತಂದ್ಕೊಡ್ತಾ ಇರ್ತಾರೆ, ತಿಂಡಿ ಊಟ, ಕೆಲವರು ಹಣ ಕೊಡ್ತಾರೆ. ಹೀಗೆ ಕಾಲ ಕಳೀತಾ ಇರುತ್ತೆ. ಕೆಲವೊಮ್ಮೆ ಯಾರಾದ್ರೂ ಒಬ್ರು ಒಂದು ಪ್ರಶ್ನೆ ಕೇಳಿದಾಗ ಆ ಒಂದು ಸನ್ಯಾಸಿಗೆ ಆತ ಉತ್ತರಿಸ್ತಾ ಇರ್ತಾನೆ. ಸೊ ನಿಧಾನಕ್ಕೆ ಜನಗಳಿಗೆ ಗೊತ್ತಾಗುತ್ತೆ, ಓ ಈತ ಏನು ಭಿಕ್ಷುಕ ಅಲ್ಲ, ಹಿ ಇಸ್ ಎ ಲರ್ನೆಡ್ ಮ್ಯಾನ್, ಒಳ್ಳೆ ಜ್ಞಾನ ಉಳ್ಳಂತ ಮನುಷ್ಯ ಅಂತ. ಸೊ ಆತನಿಗೆ ಕೆಲವರು ಪ್ರಶ್ನೆಗಳು ಹಾಕ್ತಾರೆ, ಕೆಲವರು ತತ್ವಜ್ಞಾನದ ಬಗ್ಗೆ ಹಾಕ್ತಾರೆ, ಕೆಲವರು ಸಂಸಾರದ ತಾಪತ್ರಯಗಳ ಬಗ್ಗೆ ಹಾಕ್ತಾರೆ. ಸೊ ಹೀಗೆ ಹಾಕ್ತಾ ಇರ್ತಾರೆ, ಆತ ಉತ್ತರಿಸ್ತಾ ಇರ್ತಾನೆ. ಈ ಒಂದು ವಿಷಯ ಊರಿನ ರಾಜನಿಗೂ ತಿಳಿಯುತ್ತೆ. ರಾಜ ಅನ್ಕೊಳ್ತಾನೆ, ಓ ಯಾರಪ್ಪ ಇದು ಈ ತರ, ಹೋಗಿ ಭೇಟಿ ಆಗೋಣ ಅಂತ ಅವ್ರ ಹತ್ರ ಬರ್ತಾನೆ. ಬಂದಾಗ ಈತ ಮರದ ಕೆಳಗೆ ಕೂತಿರ್ತಾನೆ. ಒಂದ್ 4-5 ಜನ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಎದುರುಗಡೆ ಎಲ್ಲ ಇರ್ತಾರೆ. ರಾಜ ಹೇಳ್ತಾನೆ, ನಾನು ಈ ಊರಿನ ರಾಜಪ್ಪ, ನಿನ್ನ ಬಗ್ಗೆ ಎಲ್ಲ ಕೇಳಿದ್ದೀನಿ. ನಿನಗೆ ನಾನು ನಮ್ಮ ಒಂದು ಆಸ್ಥಾನದಲ್ಲಿ ಒಂದು ಪೋಸ್ಟ್, ಒಂದು ಪೊಸಿಷನ್ ಕೊಡೋಣ ಅಂತ ಇದ್ದೀನಿ, ಸ್ವೀಕಾರ ಮಾಡ್ತೀಯಾ ಅಂತ ಕೇಳ್ತಾನೆ. ಅವ ಹೇಳ್ತಾನೆ, ನನ್ನ ಹತ್ರ ಏನೂ ಇಲ್ಲಪ್ಪ, ನಾನು ಯಾವ ಕಾರಣಕ್ಕೆ ಯಾವ ಒಂದು ಪೋಸ್ಟ್, ಯಾವ ಒಂದು ಏನು ಪೊಸಿಷನ್ ನನಗೆ ಅವಶ್ಯಕತೆ ಇಲ್ಲ. ಆದ್ರೆ ನನ್ನಲ್ಲಿ ಏನಿಲ್ಲ ನಿನಗೆ ಬೇಕಾದ್ದು ಅಂತ ಹೇಳ್ತಾನೆ. ಆಗ ರಾಜ ಹೇಳ್ತಾನೆ, ಇಲ್ಲ, ಜನಗಳಿಂದ ಕೇಳಿದ್ದೀನಿ, ಆದ್ರೂ ಸಹ ನನ್ನ ಒಂದು ಮನವರಿಕೆಗೆ, ನನ್ನ ಒಂದು ಸಾಂತ್ವನಕ್ಕೆ, ನನ್ನ ಸಂತೋಷಕ್ಕೆ ಒಂದು 4-5 ಪ್ರಶ್ನೆ ಹಾಕ್ತೀನಿ ಅಂತ ಹಾಕ್ತಾರೆ. ಅದಕ್ಕೆ ಆತ ಒಳ್ಳೆ ಉತ್ತರ ಕೊಡ್ತಾನೆ. ಆಗ ರಾಜ ಹೇಳ್ತಾನೆ, ನೀನ್ ಬಾಪ, ನಮ್ಮ ಆಸ್ಥಾನದಲ್ಲಿ ನಿನಗೆ ಮಿನಿಸ್ಟರ್ ಪೋಸ್ಟ್ ಕೊಡ್ತೀನಿ ಅಂತ. ಈತ ಹೇಳ್ತಾನೆ, ಇಲ್ಲಪ್ಪ, ನನಗೆ ಅದರ ಅವಶ್ಯಕತೆ ಇಲ್ಲ, ನಾನು ಇಲ್ಲೇ ಇದ್ದೀನಿ, ಸುಖವಾಗಿದ್ದೀನಿ ಅಂತ. ಇಲ್ಲ ಇಲ್ಲ ಬನ್ನಿ ಅಂತ ಅವರ ಕಾಲ್ ಮೇಲೆ ಬೀಳ್ತಾನೆ, ಅವರನ್ನ ತುಂಬಾ ರಿಕ್ವೆಸ್ಟ್ ಮಾಡ್ತಾನೆ. ಆಮೇಲೆ ಸರಿ ಅಂತ ಹೇಳ್ತಾರ ಅವ್ರು. ಆದ್ರೆ ಒಂದು ಕಂಡೀಷನ್ ಇದೆ ಅಂತ ಹೇಳಿ, ಆಸ್ಥಾನಕ್ಕೆ ಮೊದಲು ಕರ್ಕೊಂಡು ಹೋಗ್ತಾನೆ, ಒಂದು ಮಿನಿಸ್ಟರ್ ಸೀಟ್ ಕೊಡ್ತಾನೆ, ಒಳ್ಳೆ ಡ್ರೆಸ್, ಒಳ್ಳೆ ಇದು ಕೊಡ್ತಾನೆ. ಅವನ್ ಹೇಳ್ತಾನೆ, ನನಗೆ ನಿನ್ನ ಒಂದು ಪ್ಯಾಲೇಸ್ ಇಂದ ಸ್ವಲ್ಪ ದೂರದಲ್ಲಿ, ಅಂದ್ರೆ ಪ್ಯಾಲೇಸ್ ಒಳಗಡೆ ಅಲ್ಲ, ಪ್ಯಾಲೇಸ್ ಇಂದ ಸ್ವಲ್ಪ ದೂರದಲ್ಲಿ ಒಂದು ರೂಮ್ ಬೇಕು, ಆ ರೂಮ್ ಅಲ್ಲಿ ನಾನು ಇರ್ತೀನಿ, ನನಗೇನು ರಾಯಲ್ ಇದೆಲ್ಲ ಬೇಡ ಅಂತ ಹೇಳ್ತಾನೆ. ಒಂದು ಇನ್ನೊಂದು ಏನು ಹೇಳ್ತಾನೆ ಅಂತಂದ್ರೆ, ಹಾಗೇನಾದ್ರೂ ನಿನಗೆ ನನ್ನ ಅವಶ್ಯಕತೆ ಯಾವುದೇ ಸಮಯದಲ್ಲಿ ಇದ್ರೆ ನೀನು ಬಂದು ನನಗೆ ಕರಿಬಹುದು, ಆದ್ರೆ ಆ ರೂಮ್ ಅಲ್ಲಿ ನೀನು ಎಂಟರ್ ಆಗ್ಬಾರ್ದು, ಆ ರೂಮ್ ಅಲ್ಲಿ ಏನಿದೆ ಅಂತಾನು ನೋಡ್ಬಾರ್ದು. ನೀನು ಹಾಗೇನಾದ್ರೂ ಆ ರೂಮ್ ಅಲ್ಲಿ ನೋಡಿದ್ರೆ ಸೊ ನಾನು ಬಿಟ್ಟು ಹೋಗ್ತೀನಿ. ನನಗೆ ಅಟ್ಲೀಸ್ಟ್ 1 ದಿನದಲ್ಲಿ 1 ತಾಸು ಆ ರೂಮ್ ಅಲ್ಲಿ ಕಳೀಲಿಕ್ಕೆ ನನಗೆ ಅವಕಾಶ ಕೊಡ್ಬೇಕು ನೀನು. ಸೊ 1 ದಿನದಲ್ಲಿ 1 ಗಂಟೆ.
ಸೊ ರಾಜ ಹೇಳ್ತಾನೆ, ಓ ಏನಪ್ಪ 23 ಗಂಟೆ ಇದೆ, ನನಗೆ 1 ಗಂಟೆ ಏನು ಬಿಟ್ರೆ ಅವನ್ನ ಹಾಗೇನೋ ಇದಿಲ್ಲ ಅಂತ ರಾಜ ಒಪ್ಕೊಳ್ತಾನೆ. ಸರಿಯಪ್ಪ, ನೀನು 1 ಗಂಟೆ ಅಲ್ಲ, ಇನ್ 2 ಗಂಟೆ ಬೇಕಾದ್ರೆ ಅಲ್ಲಿ ಕಳಿ, ಪರವಾಗಿಲ್ಲ, ನನಗೇನಿಲ್ಲ. ನೀನು ರೂಮಿಗೂ ಬರೋದಿಲ್ಲ, ನನಗೆ ಅಲ್ಲಿ ಬಂದು ಏನು ಮಾಡುವಂತದ್ದು ಇಲ್ಲ. ಸೊ ಹೀಗೆ ಕಾಲ ಕಳಿಯುತ್ತೆ. ಸ್ವಲ್ಪ ದಿನಗಳಾಗತ್ತೆ, ತಿಂಗಳುಗಳಾಗತ್ತೆ, ವರ್ಷ ಆಗ್ತಾ ಇದೆ, ವರ್ಷಗಳು 1, 2, 3 ವರ್ಷ ಹೀಗೆ ಕಳಿಯುತ್ತೆ. ರಾಜ ಒಳ್ಳೆ ರಾಜನಾಗಿರ್ತಾನೆ. ಅವನು ಹೇಳಿದಂತೆ ಆ ರೂಮಲ್ಲಿ ಹೋಗೋದಿಲ್ಲ, ಆ ರೂಮಲ್ಲಿ ಇಣುಕಿ ಸಹ ನೋಡೋದಿಲ್ಲ. ಇಲ್ಲಿ ಆ ಯಾರು ಸನ್ಯಾಸಿ ಇರ್ತಾನೆ, ಮಿನಿಸ್ಟರ್ ಆಗಿ ಒಳ್ಳೊಳ್ಳೆ ಸಲಹೆ ಕೊಡ್ತಾ ಇರ್ತಾನೆ. ಸೊ ಅದರಿಂದ ರಾಜನು ಖುಷಿಯಾಗಿರ್ತಾನೆ, ಅಲ್ಲಿ ರಾಜ ಮನೆತನದವರು ಖುಷಿಯಾಗಿರ್ತಾರೆ, ಮತ್ತೆ ಪ್ರಜೆಗಳು ಸಹ ಖುಷಿಯಾಗಿರ್ತಾರೆ. ಸೊ ಹೀಗೆ ಕಳೀತಾ ಇರುವಾಗ ರಾಜ ಅನ್ಕೊಳ್ತಾನೆ, ಇವನು ದಿನಕ್ಕೆ 1 ಗಂಟೆ ಅಲ್ಲಿ ಆತನ ರೂಮಲ್ಲಿ ಹೋಗಿ ಕುಳಿತುಕೊಳ್ತಾನೆ, ಅಲ್ಲಿ ಏನ್ ಮಾಡ್ತಾ ಇರ್ಬೋದು ಇವನು, ನೋಡುವ. ಸೊ ಅದಕ್ಕೆ ಆತ ಹೇಳ್ತಾನೆ, ಏನಪ್ಪಾ ನೋಡಪ್ಪ, ನನಗೆ ಕುತೂಹಲ ಉಂಟಾಗಿದೆ, ನಿನ್ನ ರೂಮಲ್ಲಿ ಏನಿದೆ ನೋಡ್ಲಿಕ್ಕೆ ಅಂತ. ಈತ ಹೇಳ್ತಾನೆ, ನೋಡಪ್ಪ, ಅಲ್ಲಿ ಏನು ಇಲ್ಲ, ನಿನಗೆ ಬೇಕಾದ್ದು ಅವಶ್ಯಕತೆ ಇಲ್ಲ, ಇಲ್ಲ ನಾನು ನೋಡ್ಲೇಬೇಕು ಅಂತ. ರಾಜ ಏನ್ ಮಾಡ್ತಾನೆ ಅಂದ್ರೆ, ಒಮ್ಮೆ ಇವನು ಮಿನಿಸ್ಟರ್ ಇಲ್ಲಿ ಪ್ಯಾಲೇಸ್ ಅಲ್ಲಿ, ಅರಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ರಾಜ ಕ್ವೈಟ್ ಆಗಿ, ಸೈಲೆಂಟ್ ಆಗಿ ಹೋಗ್ತಾನೆ ಆ ರೂಮ್ ಅಲ್ಲಿ ಏನಿದೆ ನೋಡ್ಲಿಕ್ಕೆ ಅಂತ. ರೂಮಿನ ಬಾಗಿಲು ಓಪನ್ ಮಾಡ್ತಾನೆ, ರೂಮ್ ಖಾಲಿ ಖಾಲಿ, ಏನೂ ಇಲ್ಲ. ಒಂದು ಮಂಚ ಕಡ ಇಲ್ಲ, ಒಂದು ಇದು ಸಹ ಇಲ್ಲ, ಕೆಳಗಡೆ ಒಂದು ಚಾಪೆ ಇದೆ ಅಷ್ಟೇ. ಆಮೇಲೆ ಈತ ಹಾಕೊಂಡಿರ್ತಕ್ಕಂಥ ಹರ್ಕಲ್ಲು, ಏನು ಧೋತಿ ಇದೆ, ಹರ್ಕಲ್ಲು ಮೇಲಿನ ಜುಬ್ಬ ಇದೆ, ಅದು ನೇತ್ ಹಾಕಿದೆ, ಅಷ್ಟೇ ಇದೆ ಅದು ರೂಮಲ್ಲಿ, ಇನ್ನೇನು ಇಲ್ಲ. ಇವನಿಗೆ ಆಶ್ಚರ್ಯ ಆಗತ್ತೆ, ಏನಪ್ಪ ಇದು, ಏನೂ ಇಲ್ಲ ಈ ರೂಮಲ್ಲಿ, ನಾನು ಸುಮ್ಮನೆ ಬಂದಲ್ಲಪ್ಪ, ಈತನ ಏನು ಡೌಟ್ ಮಾಡಿ ಬಂದಲ್ಲಪ್ಪ ಅಂತ ಬೇಜಾರಾಗಿ ಹಿಂತಿರುಗಿ ಬರೋ ಅಷ್ಟೊತ್ತಿಗೆ ಈತ ಮಿನಿಸ್ಟರ್ ಅಂದ್ರೆ ಆ ಸನ್ಯಾಸಿ ಬರ್ತಾನೆ. ನೋಡ್ತಾನೆ ರಾಜನಿಗೆ, ರಾಜ, ನಿಮಗೆ ಹೇಳಿದ್ದೆ ನನ್ನ ರೂಮಲ್ಲಿ ಬರಬೇಡಿ ಅಂತ, ರೂಮಲ್ಲಿ ಹೊಕ್ಕು ಸಹ ನೋಡ್ಬೇಡಿ ಅಂತ ಹೇಳಿದ್ದೆ, ಆದ್ರೆ ನೀವು ನೋಡಿದ್ರಿ, ನನ್ನನ್ನ ದಯವಿಟ್ಟು ಕ್ಷಮಿಸಿ, ನಿಮ್ಮ ಆಸ್ಥಾನದಲ್ಲಿ ನನಗೆ ನೆಲೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಅ ಪ್ಲೇಸ್ ಇನ್ ಯೋರ್ ಪ್ಯಾಲೇಸ್. ನನಗೆ ನೀವು ಇಷ್ಟು ವರ್ಷ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಒಳ್ಳೆ ಊಟ ತಿಂಡಿ, ಒಳ್ಳೆ ಬಟ್ಟೆ ಕೊಟ್ಟಿದ್ದೀರಾ, ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಾನು ಹೇಳಿದ್ದೆ ನಿಮಗೆ ಕಂಡೀಷನ್, ನನ್ನ ರೂಮಲ್ಲಿ ನೋಡಬಾರ್ದು ಅಂತ, ಅಥವಾ ನನ್ನ ರೂಮಿಗೆ ಬರಬಾರ್ದು ಅಂತ, ಆದ್ರೆ ನೀವು ಆ ಕಂಡೀಷನ್ ನ ಮುರಿದಿದ್ದೀರಾ. ನಾನು ಈಗಿಂದೀಗಲೇ ಇಲ್ಲಿಂದ ಬಿಟ್ಟು ಹೋಗ್ತೀನಿ ಅಂತ ಆ ಮಿನಿಸ್ಟರ್ದು ಏನು ಡ್ರೆಸ್ ಇರುತ್ತೆ ಅಲ್ಲಿ ಕಳಚಿ, ಆ ಹರ್ಕಲ್ಲು ಪುರ್ಕಲ್ಲು ಜುಬ್ಬ ಮತ್ತೆ ಪಂಚೆ ಹಾಕೊಂಡು ಹೊರ ನಡೀತಾನೆ. ರಾಜ ಅವನ ಕಾಲು ಹಿಡಿತಾನೆ, ನಾನು ಮಾಡಿದ ತಪ್ಪಾಯ್ತಪ್ಪ, ನನ್ನನ್ನ ಕ್ಷಮಿಸು, ನಮ್ಮ ಜೊತೆ ಇರು ಅಂತ. ಆತ ಹೇಳ್ತಾನೆ, ನನ್ನನ್ನು ದಯವಿಟ್ಟು ಕ್ಷಮಿಸಿ ಮಹಾಪ್ರಭು, ನಾನು ನಿಮಗೆ ಹೇಳಿದ್ದೆ, ನಾನು ಅಲ್ಲಿ ಅಂದ್ರೆ ಕಂಡೀಷನ್ ಹಾಕಿದ್ದೆ ನಿಮ್ಗೆ, ನನ್ನ ರೂಮಲ್ಲಿ ಬರಬಾರ್ದು ಅಂತ, ಆದ್ರೆ ನೀವು ಕೇಳಿಲ್ಲ. ರಾಜ ಹೇಳ್ತಾನೆ, ಹಾಗಾದ್ರೆ ನೀವು ಏನ್ ಮಾಡ್ತಿದ್ರಿ ಒಂದು ರೂಮ್, ಸರಿ ಏನ್ ಮಾಡ್ತಿದ್ರಿ ಇಲ್ಲಿ 1 ಗಂಟೆ, ದಿನಕ್ಕೆ 1 ಗಂಟೆ ಇಲ್ಲಿ ಬರ್ತೀನಿ ಅಂತ ಹೇಳಿದ್ರಿ, ಏನ್ ಮಾಡ್ತಿದ್ರಿ? ಆಗ ಆತ ಹೇಳ್ತಾನೆ, ಆ ರೂಮಲ್ಲಿ ಬಂದ್ಬಿಟ್ಟು ನನ್ನ ಈ ಮಿನಿಸ್ಟರಿನ ಡ್ರೆಸ್ ಅನ್ನ ಕಳಿಸಿ ಹಾಕಿ, ಆ ಸನ್ಯಾಸಿಯ ಗಾರ್ಬ್ಸ್ ಇದೆಯಲ್ಲ, ಹರ್ಕಲ್ಲು ಜುಬ್ಬ, ಹರ್ಕಲ್ಲು ಪಂಚೆ, ಅದನ್ನ ಹಾಕಿ 1 ಗಂಟೆ ಕೂತ್ಕೊಳ್ತಾ ಇದ್ದೆ, ಸುಮ್ಮನೆ ಕೂತ್ಕೊಳ್ತಾ ಇದ್ದೆ. ಅಂದ್ರೆ ತನ್ನ ಹಳೆಯ ಏನು ಇದಿದೆ, ಹಳೇದೇನು ತನ್ನ ಪೊಸಿಷನ್ ಇತ್ತು, ಹಳೇದೇನು ತನ್ನ ಒಂದು ನೇಚರ್ ಇತ್ತು, ಹಳೇದೇನು ತನ್ನ ಸ್ಥಿತಿ ಇತ್ತು, ಅದರಲ್ಲಿ ಆತ ಇದ್ದ. ಅದಾದ ನಂತರ 1 ಗಂಟೆ ಆದ ನಂತರ ಮತ್ತೆ ಆ ಮಿನಿಸ್ಟರಿನ ಡ್ರೆಸ್ ಹಾಕೊಂಡು ಹೊರಗೆ ಬರ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ರಾಜನಿಗೆ ಅರಿವಾಗತ್ತೆ, ಓ, ಈತ ತನ್ನ ಮೂಲ ಸ್ವಭಾವ, ಅದನ್ನು ಮೂಲ ಸ್ವಭಾವ ಏನಿದೆ ಅದನ್ನ ಅವನು ಸ್ವಭಾವ ಮರಿಬಾರ್ದು ಅಂತ ಅವನು ಇದು ಮಾಡಿರ್ತಾನೆ. ಅದಕ್ಕೋಸ್ಕರ ಅವನು ಪ್ರತಿನಿತ್ಯ 1 ಗಂಟೆ ಇಲ್ಲಿ ಹೋಗಿ ಕುಳಿತುಕೊಳ್ಳುತ್ತಿದ್ದ. ಮೂಲ ಸ್ವಭಾವ, ಆ ಒಂದು ಸನ್ಯಾಸಿ ತನ್ನ ಸ್ಥಿತಿ, ತನ್ನ ಮಾನ, ತನ್ನ ಒಂದು ಯಾವ ಒಂದು ಸ್ಥಿತಿಯಲ್ಲಿದ್ದೆ ತಾನು ಅನ್ನೋದನ್ನ ಮರಿಬಾರ್ದು ಅನ್ನೋದಕ್ಕೆ 1 ಗಂಟೆ ದಿನಕ್ಕೆ ಆ ರೂಮಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ದ, ಹರಕಲ್ಲು ಜುಬ್ಬ, ಹರಕಲ್ಲು ಪಂಚೆ ಹಾಕೊಂಡು.
ಮತ್ತೆ ಮಿನಿಸ್ಟರ್ ಏನು ಡ್ರೆಸ್ ಇತ್ತು ಅದನ್ನ ಕಳಿಸಿ ಹಾಕ್ತಾ ಇದ್ದ. ಸೊ ಯಾಕೆ ಅಂತಂದ್ರೆ ಕೇಳಿದಾಗ ತನಗೆ ಅಹಂಕಾರ ಬರಬಾರದು, ದುರಹಂಕಾರ ಬರಬಾರದು. ಓ, ತಾನು ರಾಜಮನೆತನದ ಒಂದು ಮಿನಿಸ್ಟರು, ರಾಜನ ರೈಟ್ ಹ್ಯಾಂಡು, ರಾಜನ ಸಲಹೆಗಾರ ಆ ಒಂದು ಅಹಂಕಾರ ನನಗೆ ಬರಬಾರ್ದು. ಅದಕ್ಕೋಸ್ಕರ ದಿನಕ್ಕೆ 1 ಗಂಟೆ ಅಲ್ಲಿ ಹೋಗಿ ಕುಳಿತುಕೊಳ್ಳುತ್ತಿದ್ದೆ, ಹಳೆ ಹೊಕ್ಕಲ್ಲು ದಿಬ್ಬ ಮತ್ತೆ ಪಂಚೆ ಹಾಕೊಂಡು ಅಂತ. ಸೊ ಹಾಗೆ ಈಗ ನೀವು ಯಾರಿದ್ದೀರಿ ನನಗೆ ಬೇಡ, ನೀವೇನಾಗಿದ್ದೀರಿ ನನಗೆ ಬೇಡ. ದಿನಕ್ಕೆ 1 ತಾಸು ನಿಮ್ಮ ಹಳೆಯ ಒಂದು ನಿಜವಾದ ಸ್ವರೂಪದಲ್ಲಿ ದಿನಕ್ಕೆ 1 ತಾಸು ಕೂತ್ಕೊಳ್ತೀರಾ ಇಸ್ ದ ಕ್ವಶನ್. ಯಾರ್ಯಾರಿಗೆ ಅರ್ಥ ಆಯ್ತು ಈ ಕತೆ? ಯಾರ್ಯಾರಿಗೆ ಕ್ವಶನ್ ಇದೆ ಈ ಕತೆ ಮೇಲೆ? ನಿಮ್ಮ ಹಳೆಯ ಏನು ಸ್ವಭಾವ ಸಂಸ್ಕಾರ ಇತ್ತು, ಆ ಹಳೆಯ ಸ್ವಭಾವ ಸಂಸ್ಕಾರದಲ್ಲಿ ನೀವು ದಿನಕ್ಕೆ 1 ಗಂಟೆ ಕಳಿತೀರಾ? ಇಲ್ಲ ಆನ್ಸರ್ ಮಾಡೋರು. ಎಸ್ ದೇವ್ರೆ, ಒಬ್ರಾದ್ರೂ ಕೈ ಎತ್ತಿದ್ರು, ಒಬ್ರು ಥಮ್ಸ್ ಅಪ್ ಮಾಡಿದ್ರು, ಒಬ್ರು ಆನ್ಸರ್ ಕೊಟ್ರು, ಒಬ್ರು ಪಟಾಕಿ ಹೊಡೆದ್ರು. ಹಾ, ಓಕೆ ದೇವ್ರೆ. ಎಸ್, ಯಾರ್ಯಾರು ಮಾಡ್ತೀರಾ? ಓಕೆ, ಏನ್ ಮಾಡ್ತೀರಾ? ನೆಕ್ಸ್ಟ್ ಕ್ವಶನ್ ಹೇಳ್ಬೇಕು. ನಮ್ಮ ಒರಿಜಿನಲ್ ಸ್ವಭಾವದಲ್ಲಿ ಇರಕ್ಕೆ ಪ್ರಯತ್ನ ಮಾಡ್ತೀವಿ. ಹಾ, ನಿಮ್ಮ ಒರಿಜಿನಲ್ ಸ್ವಭಾವ ಯಾವುದು? ಶಾಂತಿ. ವೆರಿ ಗುಡ್. ಸೊ ಐ ವಿಲ್ ಸಿಟ್ ಇನ್ ಮೈ ಒರಿಜಿನಲ್, ನನ್ನ ಒರಿಜಿನಲ್ ಸ್ವಭಾವ, ನನ್ನ ಒರಿಜಿನಲ್ ಸಂಸ್ಕಾರ, ನನ್ನ ಮೂಲಭೂತ ನೇಚರ್. ಅಂದ್ರೆ ನಾನು ಯಾರು? ಐ ಆಮ್ ಅ ಪ್ಯೂರ್ ಎಟರ್ನಲ್ ಡಿವೈನ್ ಸುಪ್ರೀಂ ಸೋಲ್. ಸೊ ಆ ಒಂದು ಸ್ಥಿತಿಯಲ್ಲಿ ದಿನಕ್ಕೆ 1 ಗಂಟೆ ಕೂತ್ಕೊಳ್ತೀರಾ? ಈಗ ಅರ್ಥ ಆಯ್ತಾ ಕಥೆಯ ತಾತ್ಪರ್ಯ? ಸೊ ನಿಮ್ಮ ಒರಿಜಿನಲ್ ಸಂಸ್ಕಾರ ನಿಮ್ಮ ಹಳೆಯ ಸಂಸ್ಕಾರ ಅಲ್ಲ. ನಾನು ಹಳೆಯ ಸಂಸ್ಕಾರ ಅಂತ ಹೇಳ್ದೆ, ಅದೇ ನಿಮ್ಮ ನಿಜವಾದ ಸಂಸ್ಕಾರ. ಓಕೆ, ಸೊ ಆ ಒಂದು ಸಂಸ್ಕಾರದಲ್ಲಿ, ಆ ಒಂದು ಗುಣಗಳಲ್ಲಿ ನೀವು ಕುಳಿತುಕೊಳ್ಳುತ್ತೀರಾ ದಿನಕ್ಕೆ 1 ಗಂಟೆ? ಓಕೆ, ವೆರಿ ಗುಡ್. ಸೊ ಎಲ್ಲರೂ ಕೈ ಎತ್ತಿದ್ದೀರಾ. ಓಕೆ, ಯಾರ್ಯಾರು ಮಾಡ್ತೀರಾ ಇದನ್ನ? ಓಕೆ, ವೆರಿ ಗುಡ್. ಸೊ ಜಸ್ಟ್ ಸಿಟ್ ಸಿಂಪ್ಲಿ, ಏನು ಮಾಡಬೇಡಿ, ಕ್ವೈಟ್ಲಿ ಯು ಸಿಟ್. ಡೋಂಟ್ ಕ್ರಿಯೇಟ್ ಎನಿ ಥಾಟ್, ಡೋಂಟ್ ಟಾಕ್, ಡೋಂಟ್ ಲಿಸನ್ ಟು ಎನಿ ಮ್ಯೂಸಿಕ್. ಕಿವಿಗೇನೋ ಹಾಕೊಂಡು ಯಾವ್ದಾದ್ರು ಭಕ್ತಿ ಗೀತೆನೋ ಯಾವ್ದೋ ಮಂತ್ರನೋ ಅದು ಕೇಳೋ ಅವಶ್ಯಕತೆ ಇಲ್ಲ. 1 ಗಂಟೆ ವಿಷ್ಣು ಸಹಸ್ರನಾಮ ಪಕ್ಕದಲ್ಲಿಡಿ, ಅದು ಬೇರೆ ಟೈಮು. 1 hour ಜಸ್ಟ್ ಸಿಂಪ್ಲಿ ಸಿಟ್ ವಿದೌಟ್ ಎನಿ ಶಬ್ದ, ನಿಶಬ್ದವಾಗಿ. ನಿಮ್ಮ ಒರಿಜಿನಲ್ ಸ್ಟೇಟ್ ಆಫ್ ಬೀಯಿಂಗ್, ದಟ್ ಈಸ್ ಸೈಲೆನ್ಸ್. ನಿಮ್ಮ ಒರಿಜಿನಲ್ ಸ್ಟೇಟ್ ಆಫ್ ಬೀಯಿಂಗ್, ದಟ್ ಈಸ್ ಶಾಂತಿ. ನಿಮ್ಮ ಒರಿಜಿನಲ್ ಸ್ಟೇಟ್ ಆಫ್ ಬೀಯಿಂಗ್, ದಟ್ ಈಸ್ ಪ್ಯೂರಿಟಿ. ನಿಮ್ಮ ಒರಿಜಿನಲ್ ಸ್ಟೇಟ್ ಆಫ್ ಬೀಯಿಂಗ್, ದಟ್ ಈಸ್ ಹ್ಯಾಪಿನೆಸ್. ನಿಮ್ಮ ಒರಿಜಿನಲ್ ಸ್ಟೇಟ್ ಆಫ್ ಬೀಯಿಂಗ್, ದಟ್ ಈಸ್ ಬ್ಲಿಸ್. ಕೂತ್ಕೊಳ್ತೀರಾ 1 ಗಂಟೆ? ಈಸಿ ಅಲ್ವಾ? ಈಸಿ, ಆಲ್ ವಿಲ್ ಡೂ. ಓಕೆ ದೇವ್ರೆ, ಬ್ಯಾಕ್ ಟು ಪ್ರಾಣಾಯಾಮ ಪ್ಲೀಸ್. ಎಸ್, ಯಾವಾಗಿಂದ ಮಾಡ್ತೀರಾ? ನೆಕ್ಸ್ಟ್ ಕ್ವಶನ್. ಇವತ್ತು ಮಂಗಳವಾರ ಅಲ್ಲ, 24 ಗಂಟೆಯಲ್ಲಿ ಇವತ್ತಿನ 4-5 ಗಂಟೆ ಉಳಿದಿದೆ. ಇವತ್ತಾಗಲ್ಲ, ನಾಳೆಯಿಂದ ಮಾಡ್ತೀರಾ? 24 ಗಂಟೆಯಲ್ಲಿ 1 ಗಂಟೆ. ಓಕೆ, ನಾಳೆಯಿಂದ. ಓಕೆನಾ? ಓಕೆ, ಇವತ್ತು ಚುಟ್ಟಿ, ಇವತ್ತು ನೋ ಇದು. ಓಕೆ ದೇವ್ರೆ. ನಮಗೆ ಒರಿಜಿನಲ್ ನಾವು ಬಂದಾಗ ಯಾವ ಒಂದು ಕಂಡೀಷನ್ ಹಾಕಿ ಬಂದಿದ್ವಿ ಅಥವಾ ಏನಂತ ಇದು ಮಾಡಿದ್ವಿ ಅಂದ್ರೆ, ನಾವು ಅಲ್ಟಿಮೇಟ್ ಅನ್ನ ರೀಚ್ ಆಗ್ತೀವಿ ಅಂದ್ರೆ ನಮ್ಮ ನಿಜವಾದ ಪರ್ಪಸ್ ಏನು ಇಲ್ಲಿ ಬಂದಿದ್ದಕ್ಕೆ, ಮುಕ್ತಿ, ಜೀವನ್ ಮುಕ್ತಿ ಅಥವಾ ಗತಿ ಸದ್ಗತಿ ಅಥವಾ ಮೋಕ್ಷ ಪಡಿಲಿಕ್ಕೆ. ಟು ಡೂ ಗುಡ್ ಟು ದ ಎಂಟೈರ್ ಯೂನಿವರ್ಸ್, ಟು ಡೂ ಗುಡ್ ಟು ದ ಎಂಟೈರ್ ವರ್ಲ್ಡ್. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ ಕೊಡ್ತೀನಿ ಅಂತ ಬಂದಿದೆ. ಸೊ ದಟ್ ಈಸ್ ವಾಟ್ ಅವರ್ ದಿಸ್ ಥಿಂಗ್ ಇಸ್, ಅವರ್ ಸೋಲ್ ಗೋಲ್. ನಮ್ಮ ಗುರಿ ಏನು? ಮೋಕ್ಷ ಪಡೆಯೋದಾಗ್ಲಿ, ಲಿಬರೇಷನ್ ಪಡೆಯೋದಾಗ್ಲಿ, ಜೀವನ್ ಮುಕ್ತಿ ಪಡೆಯೋದಾಗ್ಲಿ, ಲಿಬರೇಷನ್. ಓಕೆ, ಸೊ ದಟ್ ಈಸ್ ಅವರ್ ಸುಪ್ರೀಂ ಗೋಲ್ ಅಂಡ್ ಅಲ್ಟಿಮೇಟ್ ಗೋಲ್. ಸೊ ಈ ಗೋಲ್ ಅನ್ನ ಕೆಲವರು ಏನ್ ಮಾಡ್ತಾರೆ ಅಂದ್ರೆ,
ಓಕೆ, ಒಬ್ರೇ ಟ್ರಾವೆಲ್ ಮಾಡ್ತಾರೆ ಅವರ ಜೀವನ ಪೂರ್ತಿ. ಒಬ್ರೇ ಟ್ರಾವೆಲ್ ಮಾಡ್ತಾರೆ ಈ ಒಂದು ಗೋಲಿಗೆ, ಈ ಒಂದು ಗೋಲ್ ಅನ್ನ ಅಚೀವ್ ಮಾಡ್ಲಿಕ್ಕೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಆ ಕಡೆ ಈ ಕಡೆ ಪಿಕ್ನಿಕ್ ಹೋಗ್ತಾರೆ. ಆಮೇಲೆ ಆ ಕಡೆ ಈ ಕಡೆ ಹೋಗಿ ಆ ಅಂದ್ರೆ ಪಿಕ್ನಿಕ್ ಹೋಗೋದು ಅಂದ್ರೆ ಅರ್ಥ ಆಯ್ತಾ? ಓಕೆ, ನಾನು ಹೇಳ್ತೀನಿ ಅದರ ತಾತ್ಪರ್ಯ. ಕೆಲವರು ಒಬ್ರೇ ಹೋಗ್ತಾರೆ ಗೋಲಿಗೆ ಅಂದಾಗ, ಮದುವೆ ಆಗದೆ, ಯಾರ ಒಂದು ತಂಟೆಗೆ ಬರದೆ, ಯಾವ್ದಾದ್ರು ಒಂದು ಅಂದ್ರೆ ಆಶ್ರಮ ಸೇರ್ತಾರೋ ಅಥವಾ ಸನ್ಯಾಸಿ ಆಗ್ತಾರೋ, ಅವರು ಎಲ್ಲವನ್ನ ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡಿ ಈ ಲೌಕಿಕವಾದ ಮೆಟೀರಿಯಲಿಸ್ಟಿಕ್ ಜೀವನವನ್ನ ತ್ಯಾಗ ಮಾಡಿ ಒಬ್ಬರೇ ತಮ್ಮ ಪ್ರಯಾಣದಲ್ಲಿ ಮುಂದೆ ಹೋಗ್ತಾರೆ, ಮುಕ್ತಿ, ಜೀವನ್ ಮುಕ್ತಿ ಅಥವಾ ಲಿಬರೇಷನ್ ಪಡಿತಾರೆ. ಇನ್ ಕೆಲವರು ಪಿಕ್ನಿಕ್ ಹೋಗೋದು ಅಂದ್ರೆ ಮದುವೆ ಆಗ್ತಾರೆ, ಮಕ್ಕಳು, ಆ ಕಡೆ ಈ ಕಡೆ ಪಿಕ್ನಿಕ್ ಹೋಗೋದು, ಆಮೇಲೆ ಮಕ್ಕಳ ಬಗ್ಗೆ ಕಾಳಜಿ, ಮಕ್ಕಳ ಮದುವೆ, ಆ ನಂತರನು ಬರ್ತಾರೆ. ಸೊ ಹಾಗೂ ಬರ್ಬೋದು, ಹೀಗೂ ಬರ್ಬೋದು. ಇದು ಸ್ವಲ್ಪ ಲಾಂಗ್ ರೂಟ್, ಅದು ಸ್ವಲ್ಪ ಶಾರ್ಟ್ ರೂಟ್. ಸೊ ನೀವು ಯಾವ್ದನ್ನ ಆಯ್ಕೆ ಮಾಡಿದ್ದೀರಾ ಅದನ್ನ ಪರಿಪೂರ್ಣ ಮಾಡಿ ಅಷ್ಟೇ. ಅಂದ್ರೆ ಅಲ್ಟಿಮೇಟ್ ಗೋಲ್ ಇಸ್ ಮುಕ್ತಿ, ಜೀವನ್ ಮುಕ್ತಿ. ಅಲ್ಟಿಮೇಟ್ ಗೋಲ್ ಇಸ್ ಮೋಕ್ಷ. ಅಲ್ಟಿಮೇಟ್ ಗೋಲ್ ಇಸ್ ಲಿಬರೇಷನ್. ಆಯ್ತಾ? ಎಲ್ಲರೂ ಪಿಕ್ನಿಕ್ ಚೂಸ್ ಮಾಡಿದ್ರೆ ಪಿಕ್ನಿಕ್ ಅನ್ನ ಫಿನಿಶ್ ಮಾಡಿ ಎಲ್ಲಾ ಲೈಫ್ ಅನ್ನ ಎಂಜಾಯ್ ಮಾಡಿ ಆನಂತರ ಮುಕ್ತಿ, ಜೀವನ್ ಮುಕ್ತಿ ಕಡೆಗೆ ಸನ್ಯಾಸ ಆಶ್ರಮಕ್ಕೆ ಅಂದ್ರೆ ನಿಮ್ಮ ಏನಂತಾರೆ ವೃದ್ಧಾಶ್ರಮ 60 ಆದ ನಂತರ ಬನ್ನಿ. ಹಾಗೂ ಇಲ್ಲ ಒಬ್ಬರೇ ಹೋಗ್ತೀನಿ ಅಂದ್ರೆ ನಿಮ್ಮ ಇಷ್ಟ. ಇಲ್ಲಿ 60 ವಯಸ್ಸಾದ್ಮೇಲೆ ಅಗೇನ್ ಇಫ್ ಯು ಆರ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಆ ಮಕ್ಕಳು, ಈ ಮಕ್ಕಳು, ಎಲ್ಲ ಮಕ್ಕಳು, ಅದು ನಿಮಗೆ ಬಿಟ್ಟದ್ದು. ಸೊ ಪಿಕ್ನಿಕ್ ಆಗಿದೆ, ಸಾಕು. ಇನ್ನು ಮುಂದೆ ಆದ್ರೂ 60 ವಯಸ್ಸಾಯ್ತು, ರಿಟೈರ್ಮೆಂಟ್, ಟೋಟಲ್ ರಿಟೈರ್ಮೆಂಟ್ ಅಲ್ಲಿ ನಾನು ಬರೀ ಭಗವಂತನ ಧ್ಯಾನ ಮಾಡ್ತೀನಪ್ಪ, ನನಗೆ ಫ್ರೀ ಆಗಿ ಬಿಟ್ಬಿಡು ಅಂತ ಹೇಳಿ ಕೂತ್ಕೊಂಡ್ರೆ ಭಗವಂತನನ್ನ ಅರಿತೀರಾ, ಭಗವಂತನನ್ನ ರೀಚ್ ಆಗ್ತೀರಾ. ಓಕೆ ದೇವ್ರೆ, ಅದು ನಿಮ್ಮ ಚಾಯ್ಸ್. ಓಕೆನಾ? ಎಸ್ ದೇವ್ರೆ. ಸೊ ದಟ್ ವಾಸ್ ದ ಸ್ಟೋರಿ ಅಂಡ್ ದಟ್ ವಾಸ್ ದ ತಾತ್ಪರ್ಯ. ಎನಿ ಕ್ವಶನ್ ಆನ್ ದಿಸ್, ಎನಿ ಡೌಟ್ ಇನ್ ದಿಸ್? ಯಾರಿಗೂ ಡೌಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಪಿಕ್ನಿಕ್ ಅಲ್ಲಿ ಇದ್ದೀರಾ, ಎಂಜಾಯ್ ಮಾಡಿ ಸದ್ಯಕ್ಕೆ. ಓಕೆ ಓಕೆ ದೇವ್ರೆ. ಪಿಕ್ನಿಕ್ ಅಲ್ಲಿ ಇರೋರು ಸಾಮಾನ್ಯವಾಗಿ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಗೊತ್ತಿಲ್ಲ ಯಾವ ತರದ್ದ ಅವರು ಅಡೆತಡೆ ಫೇಸ್ ಮಾಡ್ತಾರೆ. ಸೊ ಅದರ ಅನುಸಾರವಾಗಿ ಅವರು ಮುನ್ನುಗ್ತಾರೆ. ಸೊ ಕಡೆಗೆ ಎಲ್ಲರೂ ಬರ್ಬೇಕಾಗಿರೋದು ಅಲ್ಲಿಗೆನೆ, ಮುಕ್ತಿ, ಜೀವನ್ ಮುಕ್ತಿಯ ಲೈನ್ ಅಲ್ಲಿ ಕಡೆಗೆ ಎಲ್ಲರೂ ಬರ್ಬೇಕಾಗಿರೋದು ಅದೇ ಜಾಗಕ್ಕೆ, ಲಿಬರೇಷನ್ ಜಾಗಕ್ಕೆ. ಸೊ ಕಡೆಗೆ ಎಲ್ಲರೂ ಬರ್ತೀರಾ, ಒಂದಲ್ಲ ಒಂದಿನ ಖಂಡಿತ ಬರ್ತೀರಾ. ದೇವ್ರೆ, ದಟ್ ಈಸ್ ಆಲ್. ಎಸ್ ದೇವ್ರೆ, ಬ್ಯಾಕ್ ಟು ಪ್ರಾಣಾಯಾಮ ಪ್ಲೀಸ್.